ನಮಸ್ಕಾರ ಮಿತ್ರರೇ, ನಾನಿವತ್ತು ಹೇಳ್ತಿರುವಂಥ ವಿಚಾರ ನೀವು ಕನಸಿನಲ್ಲೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಟ್ಟದ ಸತ್ಯ ಅಂತಂದರೆ ನಿಮ್ಮನ್ನು ಬೆಚ್ಚಿ ಬೀಳಿಸ್ಬಿಡುತ್ತೆ. ಆದರೂ ಸಹಿತ ನೀವು ನಂಬಲೇಬೇಕು ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದು. ಸ್ನೇಹಿತರೆ, ಒಂದು ರಾಜಕೀಯ ಪಕ್ಷನೇ ಇನ್ನೊಂದು ಪಕ್ಷದೊಂದಿಗೆ ವಿಲೀನ ಆಗ್ತಾ ಇದೆ. ಆ ಪಕ್ಷದನ್ನು ಕಟ್ಟಿದವರ, ಆ ಪಕ್ಷದಲ್ಲಿ ಆಡಳಿತ ನಡೆಸಿದವರಂತಹ ಆ ಪಕ್ಷದ ವರಿಷ್ಠರಿಗೆ ಆ ಪಕ್ಷದಲ್ಲಿರುವಂತಹ MLAಗಳ ಸಂಪರ್ಕ ಸಿಗ್ತಾ ಇಲ್ಲ. 5-6 ಬಾರಿ ಸಂಪರ್ಕ ಮಾಡಿದ್ರೂ ಸಹಿತ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಸಹಿತ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಯಾವುದಾ ಪಕ್ಷ, ಯಾವ ಪಕ್ಷದಿಂದ MLAಗಳು ನೇರವಾಗಿ ಬೇರೆ ಪಕ್ಷಕ್ಕೆ ವಿಲೀನವಾಗ್ತಾ ಇದ್ದಾರೆ? ಇದಕ್ಕೆ ಕಾರಣ ಏನು? ಹೇಗೆ ವಿಲೀನ ಆಗ್ತಾರೆ? ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ರಾಜಕೀಯ ಅಂದರೆ ಹೇಗೆ ಆಗ್ಬಿಟ್ಟಿದೆ ಅಂದರೆ ಬರೀ ಸ್ವಾರ್ಥ, ಸ್ವಜನ ಪಕ್ಷಪಾತ, ಸಿದ್ಧಾಂತ ಇಲ್ಲ, ತತ್ವ ಇಲ್ಲ, ಆದರ್ಶ ಇಲ್ಲ. ಇಲ್ಲಿ ಸರಿ ಇಲ್ಲ ಅಂದರೆ ಅಲ್ಲಿಗೆ ಹೋಗ್ಬಿಡೋದು, ಅಲ್ಲಿ ಸರಿ ಇಲ್ಲ ಅಂದರೆ ಇಲ್ಲಿಗೆ ಬರೋದು. ಮರಕೋತಿ ಆಟ ಆಗ್ಬಿಟ್ಟಿದೆ. ಈ ಪಕ್ಷದಲ್ಲಿ ವೋಟ್ ಹಾಕಿರುವಂತರಿಗೆ, ಆ ಚಿಹ್ನೆಗೆ ವೋಟ್ ಹಾಕ್ತವ್ರಿಗೆ, ಪ್ರಜೆಗಳಿಗೆ ಮತ್ತು ಸಿದ್ಧಾಂತಕ್ಕೆ ಯಾವುದೇ ಸಹಿತ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಎಲ್ಲವಕ್ಕೂ ತಿಲಾಂಜನ ನೀಡಿ ಈಗ ಪಕ್ಷಾಂತರ ಪರ್ವ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸ್ನೇಹಿತರೆ, BJPನಲ್ಲಿ ಒಂಥರ ಗಲಾಟೆ. BJPನಲ್ಲಿ ಒಳಜಗಳ ಬೀದಿರಂಪ ಹಾದಿರಂಪ ಆಗ್ಬಿಟ್ಟಿದೆ. ಯತ್ನಾಳ್ ಟೀಮ್ ಅಂಡ್ ವಿಜಯೇಂದ್ರ ಟೀಮ್. ಇನ್ನು ಕಾಂಗ್ರೆಸ್ನಲ್ಲಿ DCM DK ಶಿವಕುಮಾರ್ದೇ ಒಂದು ಟೀಮ್, CM ಸಿದ್ದರಾಮಯ್ಯನವ್ರದ್ದೇ ಒಂದು ಟೀಮ್ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ JDSನ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಆದರೆ JDS ಪಕ್ಷವನ್ನು ಕಟ್ಟಿದಂಥವರು ನಮ್ಮ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಈಗ ಅಧ್ಯಕ್ಷರಾಗಿರುವಂಥವರು, 2 ಬಾರಿ ಮುಖ್ಯಮಂತ್ರಿಯಾಗಿ ಈಗ ಹಾಲಿ ಕೇಂದ್ರ ಸಚಿವರಾಗಿದ್ದಾರೆ. ಆದರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಈ ವರಿಷ್ಠರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, HD ದೇವೇಗೌಡರು ಫೋನ್ ಮಾಡಿದ್ರೇ MLAಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಂದರೆ ವರಿಷ್ಠರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂದರೆ ಒಂದು ಲೆವೆಲನ್ನು ಮೀರಿ ಮುಂದೋಗಿದ್ದಾರೆ ಅಂತ. ಇನ್ನೂ ಒಂದು ಏನಪ್ಪ ಅಂತಂದರೆ, HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರೂ ಸೇರಿ GT ದೇವೇಗೌಡರನ್ನ ಸರಿ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೇ ಕಷ್ಟಪಟ್ಟರೂ ಸಹಿತ ಆಗ್ತಾ ಇಲ್ಲ. ಈಗ ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಅವರು GT ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಹೋಗಕ್ಕೆ ರೆಡಿ ಇದ್ದಾರೆ. ಈಗ 1-2 ಜನ ಹೋದ್ರೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತೆ, ಮತ್ತೆ ರಾಜೀನಾಮೆ ಕೊಡಬೇಕು, ಮತ್ತೆ ಚುನಾವಣೆ ನಿಂತ್ಕೋಬೇಕು, ಸಂಪನ್ಮೂಲ ಹೊಂದಿಸ್ಬೇಕು. ಈ JDS ಭದ್ರಕೋಟೆನಲ್ಲಿ JDS ಮತ್ತು BJP ಒಂದಾಗ್ಬಿಟ್ರೆ ಮತ್ತೆ ಅತಂತ್ರರಾಗ್ಬಿಡ್ತಾರೆ. ಹಾಗಾಗಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಪಕ್ಷಕ್ಕೂ ಹೋಗಬೇಕು, ಆದರೆ ಪಕ್ಷಾಂತರ ಅನ್ನೋ ತೂಗು ಗುತ್ತಿನೂ ತಪ್ಪಿಸ್ಕೋಬೇಕು. ಹೇಗಪ್ಪ ಅಂತಂದರೆ, ಸ್ನೇಹಿತರೆ, ಒಂದು ಕಂಡೀಷನ್ ಹಾಕಿದ್ದಾರೆ ಅವರು.
ಹೇಗೆ ಅಂದರೆ 2/3 ಮೆಜಾರಿಟಿಯನ್ನ ನೀವು ಯಾವತ್ತು ರಿಸೈನ್ ಅಂದರೆ ಪಕ್ಷಾಂತರ ಮಾಡಿಸ್ತಿರೋ ಅವತ್ತು ನಾವು ನಿಮ್ಮ ಪಕ್ಷಕ್ಕೆ ಬರಕ್ಕೆ ರೆಡಿ ಇದ್ದೀವಿ ಅಂತ. ಅದಕ್ಕೆ ಅವರಿಗೆ ಅಭಯಹಸ್ತದಿಂದ ನಿಂತಿರೋರು ಯಾರಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ DCM DK ಶಿವಕುಮಾರ್ ಅವರು. DK ಶಿವಕುಮಾರ್ ಉದ್ದೇಶ ಏನು? ಇವರೆಲ್ಲ JDSನವ್ರು ಬಂದ್ಬಿಟ್ರೆ ಅವರ ಬಣದ ಸಂಖ್ಯೆ ನಂಬರ್ಸ್ ಜಾಸ್ತಿ ಆಗುತ್ತೆ. ಆದರೆ ಇದಕ್ಕೆ CM ಸಿದ್ದರಾಮಯ್ಯನ ಬಣದವರು ವಿರೋಧಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈಗಲೇ ಅಬ್ಸಲ್ಯೂಟ್ ಮೆಜಾರಿಟಿ ಇದೆ, 138 ಸೀಟ್ ಇದ್ದೀವಿ, ನಮಗೆ ಸರಿಯಾದ ಸ್ಥಾನಮಾನ ಇಲ್ಲ, ನಮಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಇಲ್ಲ, ನಮಗೆ ನಿಗಮಂಡಲದಲ್ಲಿ ಸ್ಥಾನ ಸಿಗ್ತಾ ಇಲ್ಲ, ನಮ್ಮಲ್ಲೇ ಕಾಂಪಿಟೇಷನ್ ಇದೆ. ಅಂಥದ್ರಲ್ಲಿ ಮತ್ತೆ 10-15 ಜನ ಬಂದರೆ ಅವ್ರನ್ನ ಹೆಂಗಪ್ಪ ಸಾಲ್ವ್ ಮಾಡೋದು, ನಮಗೆಲ್ಲ ಅವಕಾಶ ಸಿಗುತ್ತೆ ಅಂತ ಒಂದು ಟೀಮ್ನವರು ವಿರೋಧಿಸ್ತಾ ಇದ್ದಾರೆ. ಆದರೆ ನಿಮಗೆ ಗೊತ್ತಿರಲಿ, ಮೊನ್ನೆ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ ಇತ್ತು. ಕೃತಜ್ಞತಾ ಸಮಾವೇಶ CP ಯೋಗೇಶ್ವರನ್ನ ಗೆಲ್ಲಿಸಿದ್ದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಸಮಾವೇಶ ಮಾಡಿದರು. ಅಲ್ಲಿ ಸನ್ಮಾನ್ಯ DCM DK ಶಿವಕುಮಾರ್ ಅವರೇ, ಯಾರೆಲ್ಲ ಅತೃಪ್ತರಿದ್ದೀರಾ ಅವರಿಗೆ ಕಾಂಗ್ರೆಸ್ ಬಾಗಿಲು ತೆಗೆದುಬಿಟ್ಟಿದೆ, ಎಸ್ಪೆಷಲಿ ಇನ್ ಕೇಸ್ ಆಫ್ JDSನವರಿಗೆ ನೀವು ಬಂದರೆ ನಾವು ನಿಮ್ಮನ್ನು ಒಳಗಡೆ ಸೇರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದರು. ಒಬ್ಬರಿಗೋಸ್ಕರ ನೀವು ಯಾಕೆ ಪಕ್ಷದಲ್ಲಿದ್ದೀರಾ, ಅವರು ಮಾತ್ರ ಚೆನ್ನಾಗಿದ್ದಾರೆ, ನಿಮ್ಮನ್ನೆಲ್ಲ ಕಡೆಗಣಿಸ್ಬಿಟ್ಟಿದ್ದಾರೆ ಅಂದರು. ಇಷ್ಟು ಓಪನ್ ಆಗಿ ಹೇಳುವಂಥ ಸ್ಟೇಜಿಗೆ ರಾಜಕಾರಣ, ಪಕ್ಷಾಂತರ, ಆಪರೇಷನ್ ಹಸ್ತ ಬಂದಿದೆ ಅಂದರೆ ರಾಜಕೀಯ ಯಾವ ಮಟ್ಟಕ್ಕೆ ಕೆಳಗಿಳಿದು ಹೋಗಿದೆ ಲೆಕ್ಕ ಹಾಕಿ. ಇಷ್ಟು ಓಪನ್ ಆಗಿ ಅವರು ಹೇಳ್ತಾರೆ ಅಂದರೆ ಅವ್ರ ಮಧ್ಯದಲ್ಲಿ ಎಷ್ಟು ಸಭೆ ಸಮಾರಂಭಗಳು, ಮೀಟಿಂಗ್ಗಳು, ಡಿನ್ನರ್ ಕೂಟಗಳು ನಡೆದಿರ್ಬೋದು. ಎಲ್ಲರೂ ಒಪ್ಪಿ ಈಗ ರೆಡಿ ಇದ್ದಾರಂತೆ. ಏನು ಕಾಯ್ತಾ ಇದ್ದಾರಪ್ಪ ಅಂದರೆ ಒಂದು ಬಜೆಟ್ ಅಧಿವೇಶನ ಆಗಲಿ, ಬಜೆಟ್ ಅಧಿವೇಶನ ಆದರೆ ಒಂದು ಡೇಟು ಮತ್ತು ಸರಿಯಾದ ಟೈಮು ಎರಡೂ ನೋಡಿ ನೇರವಾಗಿ. ಸ್ನೇಹಿತರೆ, 2/3 ಮೆಜಾರಿಟಿ ಅಂದರೆ JDSನಲ್ಲಿರೋದೇ 18 ಜನ, ಅದರಲ್ಲಿ 12 ಜನ ಅಲ್ಲಿ ಹೋಯ್ತು ಅಂದರೆ JDS ಏನು ಉಳ್ಕೊಳುತ್ತಾ? JDS ನಾಶವಾಗಿ ಹೋಗ್ಬಿಡುತ್ತೆ. JDS ಪಕ್ಷ ಅವ್ರ ಕೈಲಿ ಹೋಗುತ್ತೆ. ಯಾರು 12 ಜನ ಹೋಗ್ತಾರೋ ಅವರಿಗೆ ಚಿಹ್ನೆ ಹೋಗುತ್ತೆ, ಪಕ್ಷದ ಸಿಂಬಲ್ ಹೋಗುತ್ತೆ, ಪಕ್ಷದ ಎಲ್ಲ ವ್ಯಾಲ್ಯೂಸ್ ಹೋಗ್ತದೆ, ಉಳಿದವ್ರಿಗೇನು ಉಳಿಯುತ್ತೆ? ಅದಕ್ಕೆ ಅವ್ರು ಹೇಳೋದೇನು, ಪಕ್ಷದ ಕಾಂಗ್ರೆಸ್ ಪಕ್ಷದೊಂದಿಗೆ JDS ವಿಲೀನ. ಆದರೆ ನನ್ನ ಪ್ರಕಾರ JDSನ ಯುಗ ಅಂತ್ಯ ಅಂತ. ಸ್ನೇಹಿತರೆ, ಇದೆಲ್ಲ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಮತ್ತು ದೇವೇಗೌಡರಿಗೆ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇದೆ, ಆದರೂ ಏನೂ ಮಾಡೋ ಸ್ಟೇಜಲ್ಲಿ ಅವರಿಲ್ಲ. ಏನೂ ಮಾಡೋ ಸ್ಟೇಜಲ್ಲಿ ಆಘಾತದಲ್ಲಿದ್ದಾರೆ. ಒಂದು ಕಡೆ ಈ ಲ್ಯಾಂಡ್ ಡಿಸ್ಪ್ಯೂಟು, ಒಂದು ಕಡೆ ಪಕ್ಷ, ಒಂದು ಕಡೆ ಮಗ ಸೋತಿರೋದು. ಈ ಎಲ್ಲದರ ಮಧ್ಯೆ HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ. ಏನೇ ಹೇಳಿ, ಒಂದು ಪಕ್ಷವನ್ನು ಕಟ್ಟಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಕೀರ್ತಿ ಇಲ್ಲಿವರೆಗೆ HD ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಯವರು ಸಲ್ಲುತ್ತೆ. ಈಗೇನಾದರೂ ಈ ರೀತಿ ಆದರೆ ಆ ಪಕ್ಷ ನಿರ್ನಾಮವಾಗಿ ಹೋಗ್ಬಿಡುತ್ತೆ. ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ. ನೀವೇನಂತೀರಾ? ಎಲ್ಲರೂ ಪಕ್ಷಾಂತರ ಮಾಡ್ತಾರೆ ಅಂತೀರೋ, ಅಥವಾ ಕಾಂಗ್ರೆಸ್ ಪಕ್ಷದವರು ಬೇಡ 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 ಅಂತಾರೆ ಅಂತಿರೋ? ಆದರೆ HD ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏನಾದರೂ ಮಾಡಿ ಮನ ಒಲಿಸ್ತಾರೆ ಅಂತಿರೋ? ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.